ವಿಠಲಾಪುರ ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ. ವಿದ್ಯಾರ್ಥಿಗಳು ಭವಿಷ್ಯದ ವಿಜ್ಞಾನಿಗಳಾಗಲಿ. ಮಂಜುನಾಥ್. ಕೃಷ್ಣರಾಜಪೇಟೆ ತಾಲೂಕು ಬೂಕನಕೆರೆ ಹೋಬಳಿಯ ವಿಠಲಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರ ಮಹಾಸಭೆ ಹಾಗೂ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕ್ಷೇತ್ರ ಸಮನ್ವಯಾಧಿಕಾರಿ ಮಂಜುನಾಥ್, ವಿದ್ಯಾರ್ಥಿಗಳ ಸಮಗ್ರ ವ್ಯಕ್ತಿತ್ವ ವಿಕಸನಕ್ಕೆ ವೈಜ್ಞಾನಿಕ ಕಾರ್ಯಕ್ರಮಗಳು ಮಹತ್ತರವಾದ ಸಹಕಾರ ನೀಡುತ್ತವೆ ಎಂದು ಹೇಳಿದರು. ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ವೈಜ್ಞಾನಿಕ ಮನೋಭಾವ ಬೆಳೆಸಿಕೊಂಡು ವಿಜ್ಞಾನ ಮತ್ತು ತಂತ್ರಜ್ಞಾನದ ಸದುಪಯೋಗ ಮಾಡಿಕೊಂಡು ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡಬೇಕು ಎಂದು ಕರೆ ನೀಡಿದರು. ಭವಿಷ್ಯದಲ್ಲಿ ಸಮಾಜಕ್ಕೆ ಅಗತ್ಯವಾದ ಸಂಶೋಧನೆಗಳನ್ನು ಮಾಡುವ ಮೂಲಕ ಉತ್ತಮ ವಿಜ್ಞಾನಿಗಳಾಗಿ ಹೊರಹೊಮ್ಮಬೇಕು ಎಂದು ಕಿವಿಮಾತು ಹೇಳಿದರು. ವಿಠಲಾಪುರ ಗ್ರಾಮದ ಸಿಆರ್ಸಿ ಕ್ಲಸ್ಟರ್ ವ್ಯಾಪ್ತಿಯಲ್ಲಿ ಉತ್ತಮ ಕಲಿಕಾ ವಾತಾವರಣ ನಿರ್ಮಾಣವಾಗಿದ್ದು, ವಿವಿಧ ಕಲಿಕಾ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ಬೆಳೆಸಲಾಗುತ್ತಿದೆ ಎಂದು ತಿಳಿಸಿದರು. ಮುಂದಿನ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳು ಆತ್ಮವಿಶ್ವಾಸದಿಂದ ಭಾಗವಹಿಸಿ ಸಾಧನೆ ಮಾಡಬೇಕು ಎಂದು ಹೇಳಿದರು. ಈ ವೇಳೆ ಮಾತನಾಡಿದ ಸಿಆರ್ಪಿ ಮಹೇಶ್, ಗ್ರಾಮೀಣ ಪ್ರದೇಶಗಳಲ್ಲಿಯೂ ಸರ್ಕಾರ ಉತ್ತಮ ಶೈಕ್ಷಣಿಕ ವಾತಾವರಣವನ್ನು ನಿರ್ಮಾಣ ಮಾಡಿದ್ದು, ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಮೂಲಕ ಭವಿಷ್ಯದ ಸತ್ಪ್ರಜೆಗಳನ್ನು ರೂಪಿಸುತ್ತಿದೆ ಎಂದು ಹೇಳಿದರು. ಪೋಷಕರು ಶಾಲೆ ಮತ್ತು ಮಕ್ಕಳ ನಡುವೆ ಸಂಪರ್ಕ ಸೇತುವೆಯಾಗಿ ಕಾರ್ಯನಿರ್ವಹಿಸಿ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ನೆರವಾಗಬೇಕು ಎಂದು ಸಲಹೆ ನೀಡಿದರು. ಹೆಂಗು ಗಂಡು ಎಂಬ ಭೇದಭಾವವಿಲ್ಲದೆ ಮಕ್ಕಳಿಗೆ ಸಮಾನವಾಗಿ ಶಿಕ್ಷಣ ನೀಡಬೇಕು ಎಂದು ಹೇಳಿದರು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಇಸಿಒ ಸುರೇಶ್ ಮಾತನಾಡಿ, ಹಿಂದಿನ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ವಿದ್ಯಾರ್ಥಿಗಳು ಉತ್ತಮ ವೈಜ್ಞಾನಿಕ ಮಾದರಿಗಳನ್ನು ಪ್ರದರ್ಶಿಸಿ ತಮ್ಮ ಪ್ರತಿಭೆಯನ್ನು ತೋರಿಸಿದ್ದಾರೆ ಎಂದು ಹೇಳಿದರು. ಗ್ರಾಮೀಣ ಪ್ರದೇಶದಲ್ಲಿಯೂ ಪ್ರತಿಭಾವಂತ ವಿದ್ಯಾರ್ಥಿಗಳು ಇದ್ದು, ಅವರಿಗೆ ಸರಿಯಾದ ಮಾರ್ಗದರ್ಶನ ಮತ್ತು ಪ್ರೋತ್ಸಾಹ ನೀಡಿದರೆ ಉತ್ತಮ ಸಾಧನೆ ಮಾಡುತ್ತಾರೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಶೈಲೇಂದ್ರ, ಉಪಾಧ್ಯಕ್ಷೆ ಭುವನೇಶ್ವರಿ, ಸದಸ್ಯರಾದ ಯೋಗೇಶ್, ಪ್ರಸನ್ನ, ರಮೇಶ್, ಸುಪ್ರೀತಾ, ಸೌಮ್ಯ, ರಜನಿ, ಮುಖ್ಯ ಶಿಕ್ಷಕಿ ಸ್ವರ್ಣಲತಾ, ಸಹಶಿಕ್ಷಕರಾದ ರಾಮಕೃಷ್ಣೇಗೌಡ, ಸೌಮ್ಯ, ಚಂಚಲ, ಗಿರೀಶ್, ಗೀತಾ, ನಿಶ್ಚಿತಾ, ದ್ರಾಕ್ಷಾಯಿಣಿ, ದಿವ್ಯಾ, ಶ್ರುತಿ, ಸುಪ್ರಿಯಾ ಹಾಗೂ ರಕ್ಷಿತಾ ಸೇರಿದಂತೆ ಶಾಲಾ ಮಕ್ಕಳು ಮತ್ತು ನೂರಾರು ಪೋಷಕರು ಭಾಗವಹಿಸಿದ್ದರು. ವರದಿ ಡಾ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಎಲ್ಲರಿಗೂ ರಾಕೆಟ್ ಕಡೆಯಿಂದನೇ ಹೋಗ್ಬಿಡೋದು. ಹಾಕಿ ಸರ್, ಹಾಕಿ. ಚಪ್ಪಾಳೆ. Houses, roads, farms and people to represent village life. It is commonly used in school project and exhibition to explain rural life in a simple way. To prepare this model, I use
cargo sheet, thread, stone. Thank you. Yes, miniature village. Village should contain all these characteristics. ಹಳ್ಳಿ ಅಂದ್ರೆ ಈ ತರ ಇರಬೇಕು ಅಂತ. Model is photosynthesis. Photosynthesis is the process by which green plants prepare their own food. In this model, the sun represents sunlight, the leaves represent chlorophyll, the roots absorb water from soil, and air provides carbon dioxide to make food. Glucose during this process, oxygen, which is essential for our living beings. To prepare this model, I used bulb, plant, plastic bowl, color sheet and cardboard sheet. Thank you all. ವೆರಿ ಗುಡ್. ಫೋಟೋಸಿಂಥಸಿಸ್ ಇರ್ತದೆ. ಹೀಗೆ ಹಲವಾರು ನಮ್ಮ ದಿನನಿತ್ಯದ ಜೀವನ ಜೊತೆನಲ್ಲೇ ಕೂಡ ವೈಜ್ಞಾನಿಕವಾಗಿ ನಾವು ಬದುಕ್ತಾ ಇದೀವಿ ಅಂತ ಹೇಳ್ತಾ ಇದು ಮಾತಾಡ್ಲಿಕ್ಕೆ ಹೆಚ್ಚು ಅವಕಾಶ ಇಲ್ಲ. ಯಾಕೆಂದ್ರೆ ಮಕ್ಕಳು ಹಲವಾರು ವೈಜ್ಞಾನಿಕ ಏನು ಮಾಡೆಲ್ಗಳನ್ನ ಮಾಡಿದ್ದಾರೆ, ಅದರ ಪ್ರದರ್ಶನ ಇರ್ತದೆ. ನೀವೆಲ್ಲರೂ ನೋಡಿ ನಿಮ್ಮ ಮಕ್ಕಳ ಪ್ರತಿಭೆಯನ್ನ ಅಲ್ಲಿ ನೋಡಿ ಸಂತೋಷ ಪಡಿ, ಅವ್ರಿಗೆ ಪ್ರೋತ್ಸಾಹವನ್ನು ನೀಡಿ. ಈಗ ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಆಗ್ಬೋದು. ಅಬ್ದುಲ್ ಕಲಾಂ ರವರು ವಿಜ್ಞಾನಿ ಆಗ್ತಾರೆ ಅಂತ ನಾನು ಯಾರಿಗೂ ಗೊತ್ತಿಲ್ಲ. ಇವತ್ತು ನಮ್ಮ ದೇಶದ ಮಿಸೈಲ್ ಅಂತ ನಾವು ಕೂಡ ಕರಿತೀವಿ. ಹೀಗೆ ಯಾರು ಏನಾಗ್ತಾರೆ ಅಂತಾನೆ ಗೊತ್ತಾಗಲ್ಲ. ನಿಮ್ಮಲ್ಲಿ ಎಷ್ಟು ಜನ ವಿಜ್ಞಾನಿಗಳಿದ್ದೀರಿ ಅಂತ ಗೊತ್ತಾಗಲ್ಲ. ಹಾಗೆ ನಿಮ್ಗೆ ಪ್ರೋತ್ಸಾಹ ಬೇಕಷ್ಟೇ. ಪೋಷಕರು ಮತ್ತೆ ನಮ್ಮ ಎಲ್ಲರೂ ನಾವು ಕೂಡ ಸೇರಿದಂಗೆ ಅವ್ರಿಗೆ ಬೆನ್ನು ತಟ್ಟಿ ಅದನ್ನ ಬೆಳೆಸೋಣ, ಉಳಿಸೋಣ ಅಂತ ಹೇಳ್ತಾ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ಹೊಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ವೇದಿಕೆ ಮೇಲೆ ಇರುವ ಗಣ್ಯರೇ, ಸುರೇಶ್ ಅವರೇ ಹಾಗೂ ರಂಗನಾಥ್ ಅವರೇ ಹಾಗೂ CFP ಅವರೇ ಹಾಗೂ ನಮ್ಮ SCLC ಸದಸ್ಯರೇ ಹಾಗೂ ಪೋಷಕರೇ, ಮಕ್ಕಳೇ ಹಾಗೂ ಶಿಕ್ಷಕರೇ, ಇವತ್ತಿನ ಸಭೆಯಲ್ಲಿ ಸಭೆಯಲ್ಲಿ ಶಿಕ್ಷಕರು ಹಾಗೂ ಮಕ್ಕಳು ಹಾಗೂ ಹೊಂದಾಣಿಕೆಯ ಸೂತ್ರವನ್ನು ಎಣಿಬೇಕು ಅಂತ ಸಭೆ ಮಾಡ್ತಾ ಇದ್ದಾರೆ. ನಿಮ್ಮ ಮಕ್ಕಳು ಶಾಲೆಗೆ ಬರ್ತವೆ ಹೋಯ್ತವೆ ಅನ್ನೋದು ತಿಳ್ಕೊಬೇಡಿ. ಏನು ಓದ್ತವೆ ಮಕ್ಕಳು, ಓದೋದಿಲ್ಲ, ಬರೆಯೋದಿಲ್ಲ, ಅದ್ರ ಬಗ್ಗೆ ಇಲ್ಲಿ ಬಂದು ಚರ್ಚೆ ಮಾಡಬೇಕು. ಬರೋದು ಹೋಗೋದು. ಈಗ ನಮ್ಮ ಮಕ್ಕಳು ಬರ್ತವೆ, ನಾವು ದಿನ ಬರ್ತೀವಿ, ಕೇಳ್ತೀವಿ ನಮ್ಮ ಮಕ್ಕಳು ಓದ್ತಾ ಇಲ್ಲ ಬಿಡ್ತಾ ಇಲ್ಲ ಅಂತ. ಆ ಥರ ನೀವು ಬಂದು ಕೇಳಬೇಕು, ಸಭೆಗಳಿಗೆ ಹಾಜರಾಗಬೇಕು. ಹಾಗೆ ಮಕ್ಕಳು ವಿಜ್ಞಾನ ಇದನ್ನು ಇದು ಮಾಡಿದ್ದಾರೆ. 1 ತಿಂಗಳಿಂದ ಪ್ರಯತ್ನ ಮಾಡಿ ಎಲ್ಲ ರೂಮಲ್ಲಿ ಮಾಡಿ ಇಟ್ಟಿದ್ದಾರೆ. ಅದನ್ನು ನೋಡಿ ಎಲ್ಲ ಸಂತೋಷ ಪಡಬೇಕು ಅಂತ ಹೇಳಿ ನಾನು ಬಂದೆ. Condensation. When floods become heavy, water falls back to the earth. As rainfall, precipitation, the rainwater flow into the rivers, lakes and ocean, and the cycle is regular. I am Vidisha Prasin. This is my long circuit model. Long circuit story taking oxygen, UV energy to whole body. To one balance take model used to learn something. Remove the carbon dioxide when we waste gas. The model of straws, air pipes, air pipes along with the from the air through the straw it enter the balloons. It fills the balloons. There taking oxygen. ಎಲ್ಲಿರೋದು ಲಂಗ್ಸ್? ಇಲ್ಲಿ ಮಾದೇವ 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 ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮಾಲೆ ದೊಂಡು ಮಲ್ಲಿಗೆ ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮಾಲೆ ದೊಂಡು ಮಲ್ಲಿಗೆ ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚೆಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಮ್ಮ ಚೆಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮದಕ್ನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮಾಲೆ ಗಂಡು ಮಲ್ಲಿಗೆ ತಪಾಲೆ ಬೆಳಗಿವ್ನಿ ತುಪಾವ ಕಾಯಿಸಿವ್ನಿ ಕಿತಾಳೆ ಅಣ್ಣ ತಂದಿವ್ನಿ ಮಾದೇವ ನಿಮ್ಗೆ ಕಿತಾಳೆ
ಬರುವ ಪರಸೆಗೆ ಮಾದೇವ ನಿಮ್ಮ ಸೋಜು. ಇಷ್ಟೇ, ನಮ್ಮ ದೇಶದಲ್ಲಿ ಇಡೀ ಪ್ರಪಂಚಕ್ಕೆ ಹಂಚುವಷ್ಟು ಮೂಢನಂಬಿಕೆಗಳಿವೆ. ಅವು ಕೆಲವು ವೈಜ್ಞಾನಿಕವಾಗಿವೆ, ಕೆಲವು ಮೂಢನಂಬಿಕೆಗಳಾಗೆ ಉಳಿದವೆ. ಅವನ್ನ ನಿಧಾನವಾಗಿ ಆದರೂ ಕೂಡ ಕಡಿಮೆ ಮಾಡ್ತಾ ಹೋಗೋಣ ಅನ್ನೋ ಉದ್ದೇಶದಿಂದ ಈ ಮಕ್ಕಳಲ್ಲಿ ಈ ವೈಜ್ಞಾನಿಕ ಮನೋಭಾವವನ್ನ ಬೆಳೆಸೋದು. ಉದಾಹರಣೆ ಒಂದು ಹೇಳಬೇಕು ಅಂದ್ರೆ ಕೊಳ್ಳಿದೇವ ಸರ್, ಮಂಜುನಾಥ್ ಸರ್, ಈ ಹಿಂದೆ ಎಲ್ಲ ಕೊಳ್ಳಿದೇವ ಇದೆ ರಾತ್ರಿ ಹೊತ್ತು ಅಂತ ಹೇಳೋರು. ಅದಕ್ಕೆ ಕಾರಣ ಏನು ಅಂದ್ರೆ ಹುಣಸೆ ಮರದ ಹತ್ರ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇರ್ತದೆ, ಅದು ಬೇಸಿಗೆ ಕಾಲದಲ್ಲೇ ನಮಗೆ ಕಾಣೋದು. ಕಾರಣ ಏನೋ ಕಾರಣದಿಂದಾಗಿ ಅಲ್ಲಿ ಒಂದು ಸಣ್ಣ ಕಿಡಿ ಹತ್ಕೊಂಡು ಉರಿತಾ ಇರ್ತದೆ. ಅದನ್ನೇ ನೋಡಿಕೊಂಡು ಹುಣಸೆ ಮರದ ಹತ್ರ ಕೊಳ್ಳಿದೇವ ಇದೆ, ಯಾರು ಹೋಗ್ಬಾರ್ದು ಅನ್ನೋ ಒಂದು ಮೌಢ್ಯತೆ ಇತ್ತು. ಇತ್ತೀಚೆಗೆ ಅದೆಲ್ಲ ಎಲ್ರಿಗೂ ಕೂಡ ಅರ್ಥವಾಗ್ತಾ ಇದೆ. ಈಗೆಲ್ಲ ಸುರಕ್ಷಿತವಾಗಿ ಜೀವನವನ್ನ ಮಾಡ್ತಾ ಇದ್ದಾವೆ. ಹಾಗೆ ವಿಜ್ಞಾನ ಬೆಳೆದಷ್ಟು ನಮಗೆ ಅನುಕೂಲಗಳು ಹೆಚ್ಚಾಗ್ತಾ ಇದೆ. ಮತ್ತೆ ಪ್ರಪಂಚಾದ್ಯಂತ ನಮ್ಮ ಬುದ್ಧಿಮತ್ತೆಯನ್ನ ಉಪಯೋಗಿಸ್ಕೊಳ್ಳೋದಕ್ಕೆ, ನಾವು ಆದಾಯವನ್ನ ಗಳಿಸೋದಕ್ಕೆ ಅನುಕೂಲಕರ ಆಗ್ತದೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಯನ್ನ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲರಿಗೂ ಕೂಡ ಧನ್ಯವಾದನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಭಾರತದವರು ತಂದರು ಆನಂದವ, ಬಂದರು ಸುರನೂರಿನವರು, ತಂದರು ಆನಂದವ, ಪಟಪಟನೆ ಹಾರುತ್ತಿದೆ ತರತರದ ಬಣ್ಣವಿದೆ, ಯಾವುದಿದೋ ಹೊಯ್ ಯಾವುದಿದೋ ಇದರರ್ಥ ಹೇಳು, ತಂದರು ಆನಂದವ, ಬಂದರು ಸುರನೂರಿನವರು, ತಂದರು ಆನಂದವ, ಭಾರತದ ಬಾವುಟಕ್ಕೆ ತರತರದ ಬಣ್ಣವಿದೆ, ಭಾರತದ ಬಾವುಟಕ್ಕೆ ಬಣ್ಣದಳು ಅರ್ಥವಿದೆ, ತ್ಯಾಗದ ಹೊಯ್ ತ್ಯಾಗದ ಗುರುತೇ ಕೇಸರಿ, ತಂದರು ಆನಂದವ. ಮಕ್ಕಳುಗಳನ್ನ ನೀವು ನಮ್ಮ ಸರ್ಕಾರಿ ಶಾಲೆಗೆ ಸೇರಿಸಿದ್ರ, ಸವಲತ್ತು ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ನಿಮ್ಮ ಶಾಲೆಗೆ ಸಿಗ್ತಾ ಇದೆ. ಆ ಜಾಗ ಇಲ್ಲೇ ಒಟ್ಟಿಗೆ ಇದ್ದಿದ್ರೆ ಇನ್ನೂ ಬಹಳ ಸುಂದರವಾಗಿರೋದು. ಏನು ಮಾಡೋಕ್ಕಾಗಲ್ಲ, ಎಲ್ಲಿ ಅವಕಾಶ ಇದೆ ಅಲ್ಲಿ ಸರ್ಕಾರ ವ್ಯವಸ್ಥೆ ಮಾಡ್ತದೆ. ಆದರೂ ಮಕ್ಕಳ ಮನೆಗೆ ನೀವು ಮಕ್ಕಳನ್ನ LKG UKGಗೆ ಸೇರಿಸಿದಿರಾ. ನಮ್ಮ ಸರ್ಕಾರದಿಂದನೂ ಸಹ ಅದಕ್ಕೆ ಅನುದಾನವನ್ನ ಕೊಡ್ತಾ ಇದ್ದೀವಿ, ವೇತನ ಮತ್ತು ಆಯವನ್ನ. ಮಕ್ಕಳಿಗೆ ಬಿಸಿ ಊಟದ ವ್ಯವಸ್ಥೆಯನ್ನು ಸಹ ನಮ್ಮ ಸರ್ಕಾರ ಕಳೆದ ವರ್ಷದಿಂದ ವ್ಯವಸ್ಥೆ ಮಾಡಿದೆ. ಪೋಷಕರು ಹೆಚ್ಚು ಬಂದಾಗ ನಿಮ್ಮ ಮಕ್ಕಳೊಂದಿಗೆ ಬರಬೇಕು. ನಾವು ಖಾಸಗಿ ಶಾಲೆಗೆ ಹೋದಾಗ ಒಂದು ದಿನೆಲ್ಲ ಅಲ್ಲ, ಇನ್ನೊಂದು ದಿನೆಲ್ಲ ಕನಸು ಕಾಣ್ತೀವಿ. ಒಂದಿನ ಅಲ್ಲ, ನಾಳೆ ನನ್ನ ಮಗುದು ಪೋಷಕರ ಸಭೆ ಇದೆ, ಬರಲೇಬೇಕು. ಮಕ್ಕಳು ಹಠ ಹಿಡಿಯೋದಕ್ಕೆ ಪೋಷಕರು ಬರ್ತಾರೋ ಇಲ್ಲ ಪೋಷಕರು ಇಷ್ಟಪಟ್ಟು ಬರ್ತಾರೋ ಅಂತಕ್ಕಂಥದ್ದು ನಿಮಗೆ ಗೊತ್ತಿರ್ತದೆ. ಯಾಕಂದ್ರೆ ಮಕ್ಕಳು ಹಠ ಹಿಡಿತಾರೆ ಎಲ್ಲಿ, ಮನೆಯಲ್ಲಿ. ಅವ್ರ ತಂದೆ ತಾಯಿ ಬೆನ್ನತ್ತದೆ, ಕೊನೆ ಪಕ್ಷ ಅಜ್ಜಿ ತಾತ ಯಾರನ್ನಾದ್ರೂ ಒಬ್ರನ್ನ ಕರ್ಕೊಂಡು ಬರ್ಬೇಕು, ಇಲ್ಲ ಅಂದ್ರೆ ಬಿಡಲ್ಲ ಅಂತ. ಸೊ ಅವರ ಹೇಳ್ಕೊಟ್ಟಿರ್ತಾರೆ ಯಾರೋ ಶಿಕ್ಷಕರು. ಇಲ್ಲಿ ನಮ್ಮ ಶಿಕ್ಷಕರು ಹೇಳ್ಕೊಟ್ಟಿಲ್ಲ ಅಂತಲ್ಲ, ಎಲ್ಲ ಪರಿಚಯದವರೇ ಆಗಿರೋ ದಿಸೆಯಿಂದ ಕರ್ಕೊ ಬರ್ತಾರೆ. ಈಗಾಗಲೇ ಸಭೆಗಳನ್ನ ಮಾಡಿದ್ದಾರೆ. ಈ ಎರಡು ಪ್ರಮುಖವಾಗಿರ್ತಕ್ಕಂಥ ವಿಷಯ. ಮಕ್ಕಳ ಪ್ರಗತಿಯನ್ನ ಗಮನಿಸಬೇಕಾದ್ರೆ ಶಿಕ್ಷಕರು ಒಬ್ಬರೇ ಜವಾಬ್ದಾರ ಆಗಕ್ಕಾಗಲ್ಲ. ಶಿಕ್ಷಕರು ಕಲಿಸ್ತಾರೆ, ಅವರು ಅನುಪಾಲನೆ ಮಾಡ್ತಾರೆ. ಮನೆಯಲ್ಲಿಯೂ ಸಹ ಮಕ್ಕಳಿಗೆ ಅಂತ ಕಲಿಕಾ ವಾತಾವರಣ ಪೋಷಕರು ದಯಮಾಡಿ ನಿರ್ಮಾಣ ಮಾಡ್ಕೊಡ್ಬೇಕು. ಈಗ ಮೊನ್ನೆ ತಾನೇ ರಿಸಲ್ಟ್ ಬಂತು. ಅವರು ವೃತ್ತಿಯಲ್ಲಿ ವೈದ್ಯರಾಗಿದ್ರು. ಅಂಬಿಗ್ರಳ್ಳಿ ಶಿವರಾಮ್ ಅಂತ ನಿಮ್ಗೆಲ್ಲ ಗೊತ್ತಿದೆ. ಅವ್ರು ನಮ್ಮ ಅಣ್ಣನ ಕ್ಲಾಸ್ಮೇಟ್. ಅವರು ವೈದ್ಯರು.
ಅವರು PUC ಯಲ್ಲಿ PCMB ನಲ್ಲಿ 100ಕ್ಕೆ 100 ಅಂಕಗಳನ್ನು ಗಳಿಸಿದಂತ ವಿದ್ಯಾರ್ಥಿ ಅವರು ವೈದ್ಯರಾಗಿದ್ದರು. ಈಗ ಅವರು ನಮ್ಮ UPSC ಅಂದ್ರೆ ಏನು ನಮ್ಮ ಭಾರತ ದೇಶದ ಪ್ರಮುಖ ಪರೀಕ್ಷೆ ನಡೀತಕ್ಕಂಥದ್ದು IAS ಪರೀಕ್ಷೆ. 600 ಚಿಲ್ಲರೆ ರ್ಯಾಂಕಿಂಗ್ ಬಂದಿದೆ. ಎಲ್ಲಿ? ವಿಶ್ವಕ್ಕೆ, ಭಾರತಕ್ಕೆ ಅಂದ್ರೆ ನಮ್ಮ ಭಾರತ ದೇಶಕ್ಕೆ. ಅದು ಕರ್ನಾಟಕಕ್ಕಲ್ಲ, ಕರ್ನಾಟಕದಂತ 32 ರಾಜ್ಯಗಳು ಸೇರಿ 28 + 3 ಸೇರಿ ಅಷ್ಟು ರಾಜ್ಯ, ಅಷ್ಟು ಇಡೀ ಭಾರತ ದೇಶಕ್ಕೆ 600 ರ್ಯಾಂಕ್. ಹಾಗೂ ವಿಠಲಾಪುರ ಕ್ಲಸ್ಟರ್ ವ್ಯಾಪ್ತಿಯಲ್ಲಿ ವಿಠಲಾಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ 3ನೇ ಮಹಾ ಪೋಷಕರ ಮತ್ತು ಶಿಕ್ಷಕರ ವಿದ್ಯಾರ್ಥಿಗಳ ಮಹಾಸಭೆಯನ್ನ, ಈಗ 3ನೇ ಸಭೆ ಅಲ್ಲೇ ನವೆಂಬರಲ್ಲಿ ಒಂದಾಯ್ತು, ನವೆಂಬರಲ್ಲಿ ಮತ್ತೆ ಜನವರಿ ಮತ್ತು ಮಾರ್ಚ್ ಅಲ್ಲಿ. ಮಕ್ಕಳ, ನೀವು ಅಂತ ನಿಮ್ಮ ಪೋಷಕರನ್ನ ಕರ್ಕೊಂಡು ಬರ್ಬೇಕಿತ್ತು. ನೀವು ಯಾರು ನಮ್ಮ ಪುಟಾಣಿ ಮಕ್ಕಳು. ಯಾಕೆ ಅಂತ ಹೇಳಿದ್ರೆ ನಿಮಗೆ ನಾವು ಎಷ್ಟು ಹೇಳಿದ್ರು ಪಾಠ ಪ್ರವಚನ ಹೇಳ್ಬೋದೇ ಹೊರತು ಈಗ ಈ ಮೌಲ್ಯಯುತವಾಗಿರ್ತಕ್ಕಂಥ ಮಾತುಗಳನ್ನ ಗ್ರಹಿಸುವ ಸಾಮಾನ್ಯ ಅಂದ್ರೆ ವಯಸ್ಸು ನಿಮ್ದು ಅಲ್ಲ. ಈಗ ಕೇಳಬೇಕು. ಈಗ ಯಾವುದೇ ಒಂದು ವಾಕ ಘಟಕವು ಕಾರ್ಯನಿರ್ವಹಿಸಲು ಸಿದ್ಧವಿದ್ದಾಗ ಕಾರ್ಯನಿರ್ವಹಿಸಿದರೆ ಮನಸ್ಸಿಗೆ ತೃಪ್ತಿಯನ್ನು ನೀಡುತ್ತದೆ. ಯಾವುದೇ ಒಂದು ವಾಕ ಘಟಕವು ಕಾರ್ಯನಿರ್ವಹಿಸಲು ಸಿದ್ಧವಿಲ್ಲದಿದ್ದಾಗ ಕಾರ್ಯನಿರ್ವಹಿಸಿದರೆ ಮನಸ್ಸಿಗೆ ಅತೃಪ್ತಿಯನ್ನು ನೀಡುತ್ತದೆ. ಇದು ಎಲ್ಲಾ ಶಿಕ್ಷಕರಿಗೂ ಗೊತ್ತು. ಯಾವುದೋ ಈಗ ನಾನು ಹೇಳಿದ್ದು 3 ನಿಯಮಗಳು ಬರ್ತವೆ ಕಲಿಕೆಯಲ್ಲಿ. 3 ನಿಯಮಗಳಿದಾವೆ: ಸಿದ್ಧತಾ ನಿಯಮ, ಅಭ್ಯಾಸ ನಿಯಮ ಮತ್ತು ಪರಿಣಾಮ ನಿಯಮ. ಸೊ ಯಾವಾಗ ನಾವು ಕೆಲಸವನ್ನ, ಯಾವಾಗ ನಾವು ಪಾಠವನ್ನ ಮಾಡಬೇಕು. ಮಕ್ಕಳ, ಇಲ್ಲಿ ಕೇಳಿ, LKG UKG ಮಕ್ಕಳುಗಳು ದಯಮಾಡಿ ಕೇಳಬೇಕು. ಇಲ್ಲ ಅಂದ್ರೆ ನಾನು ಸಾಂಗ್ ಆಗ್ಬಿಟ್ಟು ನಿಲ್ಸ್ಬಿಡ್ತೀನಿ ಇಲ್ಲಿಗೆ. ಇವತ್ತು 2 ಪ್ರಮುಖ ಕಾರ್ಯಕ್ರಮಗಳು ನಡೀತಾ ಇದಾವೆ. ಪ್ರಾಸ್ತಾವಿಕವಾಗಿ ಈ ಭಾಗದ ECO ಆಗಿರತಕ್ಕಂಥ ಶ್ರೀಯುತ ಸುರೇಶ್ ಅವರು ಹೇಳಿದ್ದಾರೆ. ಈ ಶಾಲೆಯ SDMC ಅಧ್ಯಕ್ಷರಾಗಿದ್ದ ಶ್ರೀಯುತ ಶೈಲೇಂದ್ರ ಕುಮಾರ್ ಅವರೇ ಹಾಗೂ ಮುಖ್ಯ ಶಿಕ್ಷಕಿಯಾಗಿರ್ತಕ್ಕಂಥ ಶ್ರೀಯುತ ಸ್ವರ್ಣಲತಾ ಮೇಡಮ್ ಅವರೇ ಹಾಗೂ ಈ ಭಾಗದ CRP ಆಗಿರ್ತಕ್ಕಂಥ ಶ್ರೀಯುತ ಮಹೇಶ್ ಅವರೇ ಹಾಗೂ ಈಗಾಗಲೇ ನಮ್ಮ ಮಾಧ್ಯಮ ಮಿತ್ರರಾಗಿರ್ತಕ್ಕಂಥ ಶ್ರೀಯುತ ಕಲೀಂದ್ರ ಅವರೇ, ಈ ಶಾಲೆಯ ಎಲ್ಲ ಶಿಕ್ಷಕರವರೇ ಹಾಗೂ ನಮ್ಮ ಹಿರಿಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ರಾಮಕೃಷ್ಣ ಗೌಡ್ರೆ ಹಾಗೂ ನನ್ನೆಲ್ಲ LKG UKG ಇಂದ ಹಿಡಿದು ನನ್ನೆಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರುಗಳೇ ಹಾಗೂ ನನ್ನೆಲ್ಲ ಪೋಷಕ ಎಲ್ಲಿ ಕಟ್ಟಿದ್ಯಾ ಮನೇನ? ಅಲ್ಲ, ಇದು ಯಾವ ಪರಿಸರದಲ್ಲ? ರೂಟ್ ವಿಲೇಜ್ ಅಂತ ಕಾನ್ಸೆಪ್ಟ್. ಒಳ್ಳೆ ಪರಿಸರದಲ್ಲಿ ಮನೆ ಯಾವ್ದ್ರಲ್ಲಿ ಯಾವ ಅಂಶ ಇದೆ ಅಂತ ಗೊತ್ತಾ? ಅಕ್ಕಿಲಿ ಏನೈತೆ? ಯಾವ ಪ್ರೋಟೀನ್ ಇದೆಯಾ, ವಿಟಮಿನ್ ಇದೆಯಾ, ಏನಿದೆ? ಏನಿದು? ವಿಚ್ ಮೀಡಿಯಂ? ಅದು ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ? Yes. Do you identify and do you mention any endangered animals? You hear the endangered ಪದ very good. Endangered animals ಯಾವ್ಯಾವು? ಅಪಾಯದ ಅಂಚಿನಲ್ಲಿರತಕ್ಕಂಥ ಪ್ರಾಣಿಗಳು ಯಾವಪ್ಪ ದಿನ ಹೇಳು. ಹೇಳಿದೆ ಕರೆಕ್ಟಾಗಿ ಹೇಳಿ. ಅಲ್ಲ, ಅಪಾಯದ ಅಂಚಿನಲ್ಲಿ ಕೆಲವು ಪ್ರಾಣಿಗಳಿಲ್ಲ ಈಗ, ಕೆಲವು ಸಂತತಿಗಳಿಲ್ಲ ಈಗ.
ಭಾಗವಹಿಸಿರ್ತಕ್ಕಂಥ SDMC ಅಧ್ಯಕ್ಷರೇ, ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದಂತ ನನ್ನ ನೆಚ್ಚಿನ ಮಾರ್ಗದರ್ಶಕರಾದಂಥ ಮಂಜುನಾಥ್ ಸರ್ ಅವರೇ, ಸುರೇಶ್ ಸರ್ ಅವರೇ, ಈ ಶಾಲೆಯ ಮುಖ್ಯ ಶಿಕ್ಷಕರೇ, ನನ್ನ ಸ್ನೇಹಿತರಾದಂಥ ರಾಮಕೃಷ್ಣ ಅವರೇ, ಪುಟಾಣಿ ಮಕ್ಕಳೇ, ಪೋಷಕರೇ ಹಾಗೂ ಮಾಧ್ಯಮ ಮಿತ್ರರೇ, ಈಗಾಗಲೇ ಮಂಜುನಾಥ್ ಸರ್ ಅವರು ಮತ್ತು ಸುರೇಶ್ ಸರ್ ಅವರು ಈ ಕಾರ್ಯಕ್ರಮನ ಕುರಿತು ಸುದೀರ್ಘವಾಗಿ ಮಾತನಾಡಿದ್ದಾರೆ. ಇದು ಮಾತನಾಡಲಿಕ್ಕೆ ಸಮಯ ಅಲ್ಲ, ಆದರೂ ಕೂಡ ಒಂದೆರಡು ಮಾತಾಡಬೇಕು ಅಂತ ಕೇಳೋದಕ್ಕೆ ಮಾತಾಡ್ತಾ ಇದ್ದೀನಿ. ನಮ್ಮ ದಿನನಿತ್ಯದ ಜೀವನ ಪ್ರಾರಂಭ ಇವಾಗಲೇ ಪೋಷಕರ ಮತ್ತು ಮಹಾಸಭೆಗೆ ಬಗ್ಗೆನೂ ಮಾತಾಡಿದ್ದಾರೆ. ನಮ್ಮ ದಿನನಿತ್ಯದ ಕೆಲಸ ಏನು, ನಾವು ದಿನನಿತ್ಯ ನಮ್ಮ ಜೊತೆಯಾಗಿ ಕೂಡ ವೈಜ್ಞಾನಿಕ ಮನೋಭಾವನೆಗಳು ಮತ್ತು ವೈಜ್ಞಾನಿಕವಾಗಿ ನಾವೇನೇ ಕೆಲಸ ಮಾಡಿದ್ರು ಕೂಡ ಅದು ವೈಜ್ಞಾನಿಕವಾಗಿ ಇರ್ತದೆ ಅನ್ನೋದನ್ನ ನಾವು ಯೋಚನೆ ಮಾಡ್ತಾ ಹೋಗೋಣ. ಯಾವ್ದಾದ್ರು ಒಂದು ಅನಿರೀಕ್ಷಿತ ಘಟನೆ ನಡೀತು ಅಂತ ಅಂದ್ರೆ ಅಲ್ಲಿ ಏನಾಗಿರ್ತದೆ ಅಂದ್ರೆ ವಿಜ್ಞಾನ ಇರ್ತದೆ ಅಂತ ನಮ್ಮೆಲ್ರಿಗೂ ಗೊತ್ತು. ಮಕ್ಕಳಿಗೆ ಮೇಲಿಂದ ತೆಂಗಿನ ಮರದಿಂದ ಕಾಯಿ ಕೆಳಗಡೆ ಬೀಳುತ್ತೆ ಅಂತ ಅಂದ್ರೆ ಅದಕ್ಕೂ ಕೂಡ ಏನೈತೆ ವಿಜ್ಞಾನ ಇದೆ ಅಂತ. ಬಿಂದಿಗೆಲಿ ನಾವು ನೀರು ತುಂಬ್ತಾ ಇದೀವಿ ಅಂದ್ರೆ ಅದರಲ್ಲಿ ಗುಳ್ಳೆ ಬರ್ತಾ ಇದೆ ಅಂದ್ರೆ ಅದರಲ್ಲೂ ಕೂಡ ವೈಜ್ಞಾನಿಕ ಕಾರಣ ಇದೆ ಅಂತ. ನಾವೇನು ಊಟ ಮಾಡ್ತೀವಿ, ಊಟ ಮಾಡಕ್ ಪ್ರಾರಂಭ ಮಾಡಿದ್ರು ಕೂಡ ಅದರಲ್ಲೂ ಕೂಡ ವೈಜ್ಞಾನಿಕವಾಗಿರ್ತದೆ. ನಾವು ಸೈಕಲ್ ಹೊಡೆದ್ರು ಕೂಡ ಅದರಲ್ಲೂ ವಿಜ್ಞಾನ ಇರ್ತದೆ. ನಾವ್ ಏನೇ ಮಾಡಿದ್ರು ಕೂಡ ಪ್ರತಿಯೊಂದರಲ್ಲೂ ಕೂಡ ಅದು ವಿಜ್ಞಾನವಾಗಿರ್ತದೆ. ಅದರಲ್ಲಿ ನಾವು ಆಲೋಚನೆಯನ್ನ ಮಾಡ್ತಾ ಹೋಗ್ಬೇಕಷ್ಟೇನೆ. ಈಗ ನಾವು ದೇವ್ರ ಮನೆಗೆ ಕರ್ಪೂರವನ್ನ ಕೈಲಿ ಹಚ್ತೀವಿ. ಕರ್ಪೂರವನ್ನ ಕೈಲಿ ಹಚ್ಚಿದ್ರೆ ಅದು ಸುಡಲ್ಲ. ಕೆಲವರು ಬಾಯಿಲ್ ಹಾಕೊಂಡು ಕರ್ಪೂರವನ್ನ ಹಚ್ತಾರೆ, ಅದು ಸುಡಲ್ಲ. ಅದಕ್ಕೂ ಕೂಡ ಏನಾಗಿರ್ತದೆ ವೈಜ್ಞಾನಿಕ ಕಾರಣ ಇರ್ತದೆ. ಈ ತರ ಎಲ್ಲ ವೈಜ್ಞಾನಿಕ ಕಾರಣವನ್ನ ನಾವು ಯೋಚನೆ ಮಾಡ್ತಾ ಹೋಗೋಣ. ಈಗ ಒಂದು ಅನಿರೀಕ್ಷಿತ ಘಟನೆ ನಡೀತಿದೆ. ಆರ್ಕಿಮಿಡೀಸ್ ಅವರು ಒಂದ್ಸರಿ ಒಂದು ತೊಟ್ಟಿನಲ್ಲಿ ಸ್ನಾನ ಮಾಡುವಾಗ ಆ ತೊಟ್ಟಿನಲ್ಲಿ ಮುಳುಗ್ತಾರೆ. ಮುಳುಗ್ದಾಗ ಏನಾಗುತ್ತೆ, ನೀರು ಆಚೆ ಚೆಲ್ಲುತ್ತೆ. ಅವರು ಎಷ್ಟು ದಪ್ಪ ಇರ್ತಾರೋ ಅಷ್ಟು ನೀರು ಆಚೆ ಹೋಗುತ್ತೆ. ಅಲ್ಲೂ ಕೂಡ ಏನಾಗುತ್ತೆ ವೈಜ್ಞಾನಿಕ ಕಾರಣ ಇರ್ತದೆ. ಹಂಗ ನಾವ್ ಒಂದು ತತ್ವ ಗೊತ್ತಾಗುತ್ತೆ. ಎಷ್ಟೋ ಗಾತ್ರದ ವಸ್ತು ನೀರಿನೊಳಗಡೆ ಬೀಳುತ್ತೋ ಅಷ್ಟೇ ಗಾತ್ರದ ನೀರು ಹೊರ ಚೆಲ್ಲುತ್ತೆ ಅನ್ನೋದು ಕೂಡ ಅಲ್ಲಿ ನಮ್ಗೆ ತಿಳಿಯುವಂತ ವಿಜ್ಞಾನ ಆಗಿರ್ತದೆ. ಹೀಗೆ ಹಲವಾರು ವೈಜ್ಞಾನಿಕ ಕಾರಣಗಳು ನಮ್ಮ ದಿನನಿತ್ಯ ಜೀವನದಲ್ಲೇ ನಮ್ಮ ಜೊತೆಯಾಗಿ ಇರ್ತವೆ. ಈಗ ನಿಮಗೆ ಗೊತ್ತಿರ್ಬೇಕು, ಶ್ರಾವಣ ಮಾಸ ಕಳೆದು ಕಾರ್ತಿಕ್ ಮಾಸ ಬಂತು ತಕ್ಷಣ ಎಲ್ಲರೂ ಕೂಡ ನಾವು ನಾನ್ ವೆಜ್ ಅನ್ನ ತಿನ್ನೋದ್ ಬೇಡ, ಮಟನ್ ತಿನ್ನೋದ್ ಬೇಡ ಅಂತ ಆಲೋಚನೆ ಮಾಡಿ ಬಿಟ್ಬಿಡ್ತೀವಿ. ಅದಕ್ಕೂ ಕೂಡ ಏನಾಗಿರ್ತದೆ ವೈಜ್ಞಾನಿಕ ಕಾರಣ ಇದೆ. ಯಾಕೆ ಅಂತಂದ್ರೆ ಚಳಿಗಾಲದಲ್ಲಿ ಪ್ರಾರಂಭ ಆದ ತಕ್ಷಣ ನಮ್ಮ ದೇಹ ಆರೋಗ್ಯ ಸ್ಥಿತಿ ಏನಾಗಿರ್ತದೆ, ದೇಹದ ಜೀರ್ಣಾಂಗ ವ್ಯವಸ್ಥೆ ಏನಾಗಿರ್ತದೆ, ನಾನ್ ವೆಜ್ಗೆ ಹೊಂದ್ಕೊಳ್ಳುವಂತ ಸ್ಥಿತಿ ಇರಲ್ಲ. ಹಾಗಾಗಿ ಆ ಕಾಲದಲ್ಲಿ ನಾವು ವೈಜ್ಞಾನಿಕವಾಗಿ ಏನ್ ಮಾಡ್ತೀವಿ, ಮಟನ್ ಅನ್ನ ಮತ್ತೆ ನಾನ್ ವೆಜ್ ಅನ್ನ ತಿನ್ನೋದನ್ನ ಬಿಡ್ತೀವಿ. ಸಂಕ್ರಾಂತಿ ಕಾಲ 150 ಮಾರ್ಕ್ಸ್ ಹೆಚ್ಚು ತೆಗಿಯೋರಿಗಿಂತ ಗ್ರಾಮೀಣ ಪ್ರದೇಶದಲ್ಲಿ ಓದಿಯೋರಿಗೆ ಹೆಚ್ಚು ಉದ್ಯೋಗ ಅವಕಾಶಗಳು ದೊರೀತವೆ. ಅದಕ್ಕೆ ನೀವೆಲ್ಲ ತಂದೆ ತಾಯಿಗಳು ನಿಮ್ಮ ಮಕ್ಕಳ ಬಗ್ಗೆ ಕಾಳಜಿ ಇದೆ. ಇಂಗ್ಲಿಷ್ ಮೀಡಿಯಂ ಅಂತೂ ಓದಿಸ್ತಾ ಇದ್ದೀರಾ, ಕನ್ನಡ ಮಾಧ್ಯಮ ಅಂತೂ ಎಲ್ರಿಗೂ ಸಿಗಲ್ಲ. ಯಾಕಂದ್ರೆ ಎಲ್ಲಿ ಹೋದ್ರೆ ಇಂಗ್ಲಿಷ್ ಮಾಧ್ಯಮಕ್ಕೆ ಸೇರಿಸ್ತಿರಲ್ಲ. ಇಂಗ್ಲಿಷ್ ಬೇಕು, ಕನ್ನಡದ ಜೊತೆಗೆ ಇಂಗ್ಲಿಷು ಬಹಳ ಅನಿವಾರ್ಯ. ಯಾಕೆಂದ್ರೆ ಇಂಗ್ಲಿಷು ಅನ್ನದ ಭಾಷೆ, ಕನ್ನಡ ತಾಯಿಯ ಭಾಷೆ, ಎರಡು ಮುಖ್ಯ. ಆದ್ರೆ ಈಗೆಲ್ಲವೂ ಸಹ ಹೆಚ್ಚು ವಿಚಾರವನ್ನ ಗ್ರಹಿಸಬೇಕಾದ್ರೆ ಈಗ ನಿಮ್ಗೆ ಗೊತ್ತಾಗ್ತಾ ಇದೆ, ಎಲ್ಲಾ ಪೋಷಕರು ತನ್ನ ಮಕ್ಕಳು ಇಂಗ್ಲಿಷ್ ಮೀಡಿಯಂ ಅನ್ನೇ ಓದ್ಬೇಕು ಅಂತಕ್ಕಂಥ ಬಯಕೆ ಇದೆ. ಅದು ತಪ್ಪಲ್ಲ. ಆದ್ರೆ ನಮ್ಮ ಸರ್ಕಾರಿ ಶಾಲೆಯಲ್ಲೇ ಈಗ ದ್ವಿಮಾಧ್ಯಮ ಓಪನ್ ಆಗಿದೆ. ನಿಮ್ಮ ಮಕ್ಕಳನ್ನ ನೀವೆಲ್ಲ ಯುವಕರಿದ್ದೀರಾ, ನಿಮ್ಗೆ ಅರ್ಥ ಆಗ್ತದೆ. ಹಿರಿಯ ಪೋಷಕರನ್ನ ಅರ್ಥ ಮಾಡ್ಸಕ್ ಆಗಲ್ಲ. ವಿಟ್ಲಾಪುರಕ್ಕೆ ಇಂಗ್ಲಿಷ್ ಮೀಡಿಯಂ ಅಂದ್ರೆ ಏನು ಪ್ರಯೋಜನ ಇಲ್ಲ ಅಂತಲ್ಲ. ಇದು ಇಂಗ್ಲಿಷ್ ಮೀಡಿಯಮ್ಮೇ. ನೀವು ಕಾಟೇಜ್ಗೂ ಹೋಗಿ ನೋಡ್ಕೊ ಬನ್ನಿ, ಈ ಆಚಾರ್ಯಕ್ಕೆ ಹೋಗಿ ನೋಡ್ಕೊ ಬನ್ನಿ. ನಮ್ಮಲ್ಲಿ ಇರ್ತಕ್ಕಂಥ ವಾತಾವರಣ ನೋಡ್ಕೊ ಬರೋಗಿ. ಅಲ್ಲಿ ಒಂದು ಬಸ್ನ ತಿರುಗ್ಸಕ್ ಜಾಗ ಇಲ್ಲ ಅಲ್ಲಿ ಅಲ್ವಾ? ಇಲ್ಲಿ ಆ ತರ ಇಲ್ಲ. ನಿಮ್ಮೂರಲ್ಲೇ ನೀವು ಮನಸ್ಸು ಮಾಡಿದ್ರೆ ಸುಸಜ್ಜಿತವಾದಂತ ಸುಂದರವಾದಂತ ಶಾಲೆಗಳನ್ನು ನೀವು ತೆರೀಬಹುದು. ಹಾಗಾಗಿ ನಮ್ಮೆಲ್ಲ SDMC ಸದಸ್ಯರುಗಳಿಗೆ, ಅಧ್ಯಕ್ಷರುಗಳಿಗೆ, ಎಲ್ಲ ಪೋಷಕರುಗಳಿಗೆ, ಎಲ್ರಿಗೂ ಯಾರೇನು ಭಾಗಿದಾರರಿದ್ದೀರಿ, ಸ್ಟೇಕ್ ಹೋಲ್ಡರ್ಸ್ ಅಂತ ಕರಿತೀವಿ, ನೀವೆಲ್ಲರೂ ಉತ್ತಮ ಪ್ರಯತ್ನ ಮಾಡಿ. ನಮ್ಮ ತಾಲೂಕಿನಲ್ಲಿ ಅತಿ ಹೆಚ್ಚು ಸ್ಟ್ರೆಂತ್ ಅನ್ನು ಹೊಂದಿರತಕ್ಕಂಥ ಶಾಲೆಗಳಲ್ಲಿ ವಿಠಲಾಪುರವು ಒಂದು ಅಂತ ಹೇಳ್ತಾ, ನಿಮ್ಮ ಊರಿನಲ್ಲೇ ಉತ್ತಮವಾಗಿರ್ತಕ್ಕಂಥ KPS ಶಾಲೆ ಆಗಿದೆ. ಪ್ರೌಢಶಾಲೆಗೆ ನೀವು ಅಲ್ಲಿಗೆ ಸೇರಿಸಬಹುದು. ಎಲ್ಲಿಗೆ? ಕೆರೆ ಆಗಿದೆ. ಅಲ್ಲೂರು ಸಿಗುತ್ತೆ, ಜ್ಞಾಪಕ ಇಟ್ಕೊಳ್ಳಿ. ಇಲ್ಲೊಬ್ರು BRC ಅಂತ ಬಂದಿದ್ರು, ಕೇರ್ಪೇಟೆ ಇಳುವಳಿಯವರು ಹಿಂಗ್ ಹೇಳ್ತಿದ್ರು ಅಂತ. ನಮ್ಗೆ ರೂರಲ್ ಇದ್ದಿದ್ರೆ, ನನಗೆ ಕನ್ನಡ ಮೀಡಿಯಂ ಇದ್ದಿದ್ರೆ ಬೇಗ ಕೆಲಸ ಸಿಗೋದು ನನಗೆ. ನಾವು ಅವತ್ತೇ ಇಂಗ್ಲಿಷ್ ಮೀಡಿಯಂ ಸೇರಿಸ್ಬಿಟ್ರು ನಮ್ಮ ತಂದೆ. ಯಾಕೆಂದ್ರೆ ಅವ್ರು ರೈತರಾದ್ರೂ ಬುದ್ಧಿವಂತ ತಂದೆ ನನಗೆ. ಅವರು ಓದ್ಲಿ ನನ್ನ ಮಗ ಅಂತ ಸೇರಿಸಿದ್ರು. ಆದ್ರೆ ನಾವು ಓದೋ ಕಾಲದಲ್ಲಿ ಆ ಶ್ರಮವನ್ನ ಹಾಕ್ಲಿಲ್ಲ. ಆಗ ಲೇಟ್ ಆಗಿ ಆಗ್ತಾ ಏನ್ ಹೇಳಿ. ಅದಕ್ಕೆ ಮಕ್ಕಳ ಯಾವ ವಯಸ್ಸಿನಲ್ಲಿ ಏನ್ ಮಾಡಬೇಕು, ಯಾವ ಸಂದರ್ಭದಲ್ಲಿ ಓದೋ ಕಾಲದಲ್ಲಿ ಓದ್ಬೇಕು, ದುಡಿಯೋ ಕಾಲದಲ್ಲಿ ದುಡಿಬೇಕು. ನೀವೆಲ್ಲ ಪೋಷಕರಿಗೆ ಮನವಿ, ಕಡಿಮೆ ಜನ ಪೋಷಕರು ಬಂದಿದ್ದೀರಾ. ನಿಮ್ಮ ಸಮಸ್ಯೆ ಎಷ್ಟೇ ಇರಲಿ, ನಿಮ್ಮ ಮಕ್ಕಳನ್ನ ದುಡಿಮೆಗೆ ಹಚ್ಚಬೇಡಿ. ಈಗ
ದುಡಿಮೆ ಕಲ್ಸಿ, ಹೊಲ ಉಳೋದ್ ಕಲ್ಸಿ, ಹಾಲು ಕರಿಯೋದ್ ಕಲ್ಸಿ, ಸಗಣಿ ಎತ್ತೋದ್ ಕಲ್ಸಿ, ಎಲ್ಲ ಕಲ್ಸಿ. ಆದರೆ ಅವರಿಂದ ನಿಮ್ಮ ಬದುಕನ್ನ ನಡೆಸುವಾಗ ಮಾಡ್ಕೋಬೇಡಿ. ಯಾಕೆಂದ್ರೆ ಅವರು ದುಡಿಯೋದು ಬದುಕೋದು ಇದ್ದೇ ಇರುತ್ತೆ. ಓದೋ ಕಾಲದಲ್ಲಿ ಮಗು ಸ್ವತಂತ್ರವಾಗಿ ಓದ್ಲಿ, ಅವರಿಗೆ ಪ್ರೇರಣೆಯನ್ನು ಕೊಡಿ. ಯಾಕೆಂದ್ರೆ ತಂದೆ ತಾಯಿಗಳು ಎಲ್ಲರೂ ಶ್ರಮ ಹಾಕಿ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸ್ತಾರೆ. ಈಗ ಹೇಳ್ತೀನಿ, ನಾವೇ ಅಕ್ಕೆಬಾಳ್ನಲ್ಲಿ ಒಂದು ಹುಡುಗಿ ಮಗು ಹೆಸರು ದಿನ ಇಂದು ಕಾರಣವಾದ್ರೂ ಇಷ್ಟೇ. ಈ ಹಿಂದೆ ನಮ್ಮ ಹುಡುಗ ಸ್ಕೂಲ್ಗೆ ಹೋಯ್ತಾ ಇದೆ ಅಷ್ಟೇ, ಸ್ಕೂಲ್ಗೆ ಹೋಯ್ತಾ ಇದ್ದಾನೋ ಬಿಟ್ಟಿದ್ದಾನೋ ಅದನ್ನ ಯಾರೂ ಕೇಳ್ತಿರ್ಲಿಲ್ಲ ನಾವೆಲ್ಲ ಓದ್ತಿದ್ದಾಗ. ಈಗ ಸರ್ಕಾರ ಪ್ರತಿಯೊಬ್ಬರು ಪೋಷಕರು ಶಾಲೆಗೆ ಹಾಜರಾಗಿ ನಿಮ್ಮ ವಿದ್ಯಾರ್ಥಿಯ ಪ್ರಗತಿಯನ್ನ ನೋಡಿ, ಎಲ್ಲರನ್ನು ನಿಮ್ಮ ಶಿಕ್ಷಕರನ್ನು ಪ್ರಶ್ನೆ ಮಾಡಿ ನಿಮ್ಮ ಮಕ್ಕಳಿಗೂ ಕೂಡ ತಿಳುವಳಿಕೆ ಹೇಳಿ ಅಂತ ವಿನೂತನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ. ಈ ವರ್ಷದಲ್ಲಿ ಈ ರೀತಿಯ 3 ಕಾರ್ಯಕ್ರಮವನ್ನ ಹಮ್ಮಿಕೊಂಡಿತ್ತು. ಇದು ಅಂತಿಮ ಕಾರ್ಯಕ್ರಮವಾಗಿದೆ. ಇಂದು ರಾಜ್ಯಾದ್ಯಂತ ವಿಶೇಷವಾಗಿ ಪೋಷಕ ಶಿಕ್ಷಕ ಮಹಾಸಭೆಯನ್ನ ಹಮ್ಮಿಕೊಂಡು ನಾವೆಲ್ಲ ಒಗ್ಗೂಡಿ ಈ ವಿದ್ಯಾರ್ಥಿಗಳ ಪ್ರಗತಿಯ ಬಗ್ಗೆ ಒಂದು ಚರ್ಚೆ, ಒಂದು ಸೌಹಾರ್ದಯುತ ಚರ್ಚೆಯನ್ನ ಮಾಡಿ, ಈ ಮಗು ಯಾಕೆ ಹಿಂದುಳಿತು, ಇನ್ನೊಂದು ಮಗು ಹೇಗೆ ಪ್ರಗತಿಯನ್ನು ಸಾಧಿಸ್ತಾ ಇದೆ, ಈ ರೀತಿ ನಮ್ಮಲ್ಲೇ ಚರ್ಚೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸರ್ಕಾರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ವಿಶೇಷವಾಗಿ ಇಲ್ಲಿಯ ಪೋಷಕರು ಇನ್ನೂ ಹೆಚ್ಚು ಬರಬೇಕಿತ್ತು. ಈಗಾಗಲೇ ನಿಮ್ಮ ಗ್ರಾಮದ ಶಾಲೆ ಇಡೀ ತಾಲೂಕಿನಾದ್ಯಂತ ಹೆಸರು ಮಾಡಿದೆ. ಕಾರಣವಾದರೂ ಇಷ್ಟೇ, ಸರ್ಕಾರಿ ಶಾಲೆಗಳಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ದಾಖಲು ಮಾಡಿರುವಂತಹ ನಮ್ಮ ಹೋಬಳಿನಲ್ಲಿ ಬೂಕನಕೆರೆಯಲ್ಲಿ 203 ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಅದು ದೊಡ್ಡ ಗ್ರಾಮ, ಹೋಬಳಿಯ ಸೆಂಟ್ರು. ಆನಂತರ ಬಿಟ್ಟರೆ ಪಂಚಾಯತಿ ವ್ಯಾಪ್ತಿನಲ್ಲಿ ಈ ವಿಠಲಾಪುರದಲ್ಲೇ 145 ಮಕ್ಕಳು ಮತ್ತೆ ಮಕ್ಕಳ ಮನೆ ಎಲ್ಲವೂ ಕೂಡ ಸುಗಮವಾಗಿ ಚೆನ್ನಾಗಿ ನಡೀತಾ ಇದೆ ಅಂತ ಪ್ರಚಾರವನ್ನ ಪಡ್ಕೊಳ್ತಾ ಇದೆ. ಅಂದ್ರೆ ಒಂದು ರೀತಿಯ ಶಾಲೆ ಮಾದರಿ ಆಗ್ತಾ ಇದೆ ಇತರ ಶಾಲೆಗಳಿಗೆ. ಹಾಗೇನು ಗ್ರಾಮನೂ ಕೂಡ ಮಾದರಿ ಆಗ್ತಾ ಇದೆ. ಕಾರಣ ಏನು ಅಂದ್ರೆ ಎಲ್ಲರೂ ಕೂಡ ಸರ್ಕಾರಿ ಶಾಲೆಗೆ ಸೇರಿಸೋದಕ್ಕೆ ನೀವು ಇಚ್ಛೆ ಪಟ್ಟಿರೋದಕ್ಕೆ ನಾನಾದ್ರೂ ಇಲಾಖೆಯ ವತಿಯಿಂದ ನಿಮ್ಗೆಲ್ಲ ಧನ್ಯವಾದವನ್ನ ಹೇಳ್ತಾ, ಹಾಗೇನೆ ಈ ಒಂದು ಸಂಖ್ಯೆ ಇನ್ನಷ್ಟು ಹೆಚ್ಚಾಗ್ಲಿ, ಸರ್ಕಾರದ ವತಿಯಿಂದ ಯಾವುದೇ ಸೌಲಭ್ಯವನ್ನ ನಾವು ಕೊಡೋದಕ್ಕೆ ನಿಮ್ಗೆ ಸಿದ್ಧ ಅಂತ ಹೇಳ್ತಾ, ಈಗಾಗಲೇ ನಿಮಗೆ 2 ಕೊಠಡಿಗಳನ್ನ ಇಲ್ಲಿ ಹೊಸದಾಗಿ ನಿರ್ಮಾಣ ಮಾಡೋದಕ್ಕೆ ಈಗಾಗಲೇ ಪ್ರಸ್ತಾವನೆ ಆಗಿದೆ, ಅನುಮೋದನೆ ಆಗಿದೆ. ಈ ಕೆಲಸ ತಕ್ಷಣದಲ್ಲೇ ಪ್ರಾರಂಭವಾಗ್ತದೆ. ಮತ್ತೆ ಯಾವುದೇ ಸೌಲಭ್ಯವನ್ನ ಅತಿ ಹೆಚ್ಚು ಮಕ್ಕಳು ಇರುವಂತಹ ಶಾಲೆಗೆ ನೀಡೋದಕ್ಕೆ ಸರ್ಕಾರನೂ ಬಯಸುತ್ತೆ, ಇಲಾಖೆ ಅಧಿಕಾರಿಗಳು ಕೂಡ ಬಯಸ್ತಾರೆ. ಇನ್ನೊಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನ ಈ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದಾರೆ, ಅದು ವಿಜ್ಞಾನ ವಸ್ತು ಪ್ರದರ್ಶನ. ಅಂದ್ರೆ ಮಕ್ಕಳಿಗೆ ಈ ದಿನ ವೈಜ್ಞಾನಿಕತೆಯನ್ನ ಬೆಳೆಸಬೇಕು, ಮತ್ತೆ ಮೌಢ್ಯತೆಗಳನ್ನ. ಯಾವ ತರ ಬ್ಯಾನ್ ಮಾಡೋದು? ಅದನ್ನ ಬ್ಯಾನ್ ಮಾಡಿದ್ರೆ ಅಪ್ಪ ಅಮ್ಮಂದಿರಿಗೆ ಬ್ಯಾನ್ ಮಾಡಬೇಕು. ಹೌದಾನೆ? ನೋಡಿ, ಈಗ ನಾವು ಯಾವ ಸ್ಥಿತಿಗೆ ಬಂದಿದೀವಿ ಅಂದ್ರೆ, ನಾವೇ ನಮ್ಮಲ್ಲಿ ನಿಯಂತ್ರಣ ಇಲ್ದಾನೆ, ಸೆಲ್ಫ್ ಕಂಟ್ರೋಲ್ ನಮ್ಗೆ ಇಲ್ದಾನೆ, ನಾವು ಕಾನೂನಿನ ಮುಖಾಂತರ ಸತ್ಯ ಎಲ್ಲರೂ ಹೇಳ್ತೀವಿ ಮಕ್ಕಳಿಗೆ ಮೊಬೈಲ್ ಕೊಡ್ಬೇಡಿ ಅಂತ. ಆದ್ರೆ 1 ವರ್ಷದ ಮಗುಗೆ ಮೊಬೈಲ್ ಕೊಡ್ಸಿ ಆಗ ಚಂದಮಾಮ ತೋರ್ಸೋರು. ಯಾವಾಗ ನಾವು ಸಣ್ಣ ಮಕ್ಕಳಾಗಿದ್ದಾಗ ನಾವು ನೋಡಿರಲಿಲ್ಲ, ಜ್ಞಾಪಕ ಇಲ್ವಲ್ಲ ನಮ್ಗೆ, ಹೇಳೋರು ನಮ್ಮ ಅಜ್ಜಿ ತಾತ ನಾವು ಹೋಗ್ತಿರು. ಈಗ ಲೈವ್ ಚಂದಮಾಮನ ತೋರ್ಸೋ ಬದಲು ಈಗ ಮೊಬೈಲಲ್ಲೇ ತೋರಿಸ್ತಾರೆ. ಯಾಕೆ? ಅವ್ರ ಮಗು ಸುಮ್ಮನಿದ್ಬಿಟ್ರೆ ಸಾಕು. 1 ವರ್ಷದ ಮಗು ಯಾರು ಬಂದ್ರು ಯಾರು ಹೋದ್ರು ಅಂತ ಮಗು ಗೊತ್ತಾಗಲ್ಲ, ಆದ್ರೆ ಮಗು ಮೊಬೈಲ್ ನೋಡ್ತಾನೆ ಇರುತ್ತೆ. ಸರ್ಕಾರ ಕಾನೂನು ಮಾಡಿದೆ. ಈಗ ಯಾರಿಗೆ? ನಮ್ಮ ಶಾಲಾ ಮಕ್ಕಳಿಗೆ. ಎಷ್ಟು ವರ್ಷ ನೋಡಿದ್ದೀರಾ ಇವತ್ತು? ನಿನ್ನೆ ಬಜೆಟ್ ಅಲ್ಲಿ ಮಾಡಿದ್ರು 14 ವರ್ಷನ 16 ವರ್ಷನ 16. ವೆರಿ ಗುಡ್. ನೋಡ್ಕೊಂಡಿದ್ದೀರಾ ಮಕ್ಕಳ ನೀವು? ಹಂಗಾರೆ ನಿಮ್ಗೆ ಯಾರಿಗೂ 16 ವರ್ಷ ಆಗಿಲ್ಲ ಮಕ್ಕಳ, ನೀವು ನಾಳೆಯಿಂದ ಮೊಬೈಲ್ ನೋಡಬೇಡಿ. ಅರ್ಥ ಆಯ್ತಾ? ಏನಕ್ಕೆ ಹೇಳ್ತೀನಿ ಕೇಳಿ. ಮೊಬೈಲ್ ನೋಡಿದಾಗ ಮಕ್ಕಳಿಗೆ ಆಸಕ್ತಿ ಬೇರೆ ಕಡೆ ಹೋಗ್ತದೆ. ಆ ಮಗುವಿನಲ್ಲಿ ಕಾನ್ಸಂಟ್ರೇಷನ್ ಅನ್ನ ಕಲಿಕೆ ಅಂತ ಮಾಡಕ್ಕಾಗಲ್ಲ. ಹೌದು, ಒಂದು ಚಿತ್ರ ನೋಡಿದ್ರೆ ಜ್ಞಾಪಕ ಇಟ್ಕೊಳ್ಳುತ್ತೆ, ಆದ್ರೆ ಕೈ ಬರವಣಿಗೆ ನಿಂತೋಗಿದೆ ಮಕ್ಕಳದು. ನೋಡಿ, ಅಭ್ಯಾಸ ಮಾಡಿಬೇಕಾದ್ರೆ ನೀವು. ಈಗ ಯಾರು ಕಂಪ್ಯೂಟರ್ನ ಜಸ್ಟ್ ಹೆಚ್ಚು ಪ್ರಾಕ್ಟೀಸ್ ಮಾಡ್ತಾರೆ ಅವರು ಬರವಣಿಗೆ ಇರಲ್ಲ. ಬುದ್ಧಿವಂತರು ಇರ್ತಾರೆ, ನಾವು ಬುದ್ಧಿವಂತರು ಅಂತ ಹೇಳಲ್ಲ. ಬರವಣಿಗೆ ಕೌಶಲ್ಯ ಏನಾಗ್ತದೆ ಅವ್ರಿಗೆ? ಕಡಿಮೆ ಆಗ್ತದೆ. ಅವ್ರ ಆಲೋಚನಾ ಕ್ರಮನೇ ಬೇರೆ ಇರ್ತದೆ. ಆಮೇಲೆ ಅವ್ರ ಕೈ ಕಾಲುಗಳು ಜಾಸ್ತಿ ಗಟ್ಟಿ ಇರಲ್ಲ.
ನೋಡಿ, ಯಾರು ಹಾರ್ಡ್ವೇರ್ನವರು 60 ವರ್ಷ ನೀವು ಡ್ಯೂಟಿ ಮಾಡಿರೋದು ನೋಡಿದ್ದೀರಾ? ಸಾಫ್ಟ್ವೇರ್ ಅವರು ನಮ್ಮ ರೈತರು 90 ವರ್ಷ ಆದ್ರೂ ಹೊಲ ಉಳ್ತಾನೆ ಇರ್ತಾರೆ, 70 ವರ್ಷ ಆದ್ರೂ ಸತ್ಯ ಕೀಳ್ತಾನೆ ಇರ್ತಾರೆ, 80 ವರ್ಷ ಆದ್ರೂ ಎಮ್ಮೆ ಕಟಾಕ್ತಾನೆ ಇರ್ತಾರೆ. ನೋಡ್ತಾ ಇದ್ದೀರಾ? ಯಾಕೆ 80 ವರ್ಷದವ್ರು ಯಾರು ಸಾಫ್ಟ್ವೇರ್ ಇಲ್ಲ? ಯೋಚನೆ ಮಾಡಿದಿರ ಮಕ್ಕಳ? ಅವರಿಗೆ ಆರೋಗ್ಯ ತುಂಬಾ ಕಡಿಮೆ. ಯಾಕೆಂದ್ರೆ ಅವರು ದೈಹಿಕ ಚಟುವಟಿಕೆಗಳನ್ನು ಹೆಚ್ಚು ಮಾಡಲ್ಲ, ಹಾಗಾಗಿ ಕೂತಿದಂಗೆ ಕೂತಿರ್ತಾರೆ. ಅವರು ಚಿಕ್ಕ ಅವಧಿಯಲ್ಲೇ ಕಡಿಮೆ ವಯಸ್ಸಿನಲ್ಲೇ ಹೆಚ್ಚು ಸಾಧನೆಯನ್ನ ಮಾಡ್ತಾರೆ. ಸೊ ಹಾಗಾಗಿ ನಮ್ಮ ಮಕ್ಕಳುಗಳೆಲ್ಲ ಚಿಕ್ಕ ಮಕ್ಕಳಿದ್ದಾರೆ, ನಮ್ಮ ಸರ್ಕಾರಿ ಶಾಲೆಗೆ ಸೇರಿಸಿದ್ರಿ. ಹೆಚ್ಚು ನಮ್ಮ ಇಲಾಖೆಯ ಬೈಲಿಂಗ್ವಲ್ ಕೊಟ್ಟಿದೆ ನಿಮ್ಗೆ. ಬೈಲಿಂಗ್ವಲ್ ಅಂದ್ರೆ ಏನ್ ಹೇಳಿ? ದ್ವಿಮಾಧ್ಯಮ. ಇಲ್ಲಿ ಕನ್ನಡ ಮಾಧ್ಯಮನೂ ಇದೆ, ಇಂಗ್ಲಿಷ್ ಮಾಧ್ಯಮನೂ ಇದೆ. ಈಗ ನೀವು ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಓದಿದ್ರೆ ಈಗ ಇಂಗ್ಲಿಷ್ ಮೀಡಿಯಂ ಅಂತೂ ಎಲ್ಲೆಲ್ಲೂ ಓಪನ್ ಆಗಿದಾವೆ, ನಿಮ್ಗೆ ಇಂಗ್ಲಿಷ್ ಮೀಡಿಯಂ ಸಿಗಲ್ಲ. ಇಲ್ಲಿ ಓದಿದ್ರೆ ಗ್ರಾಮೀಣ ಕೃಪಾಂಕ ಸಿಗ್ತದೆ ನಮ್ಮ ಮಕ್ಕಳಿಗೆ. ಯಾರಿಗೆ ಹೇಳಿ? ಗ್ರಾಮೀಣ ಕೃಪಾಂಕ 1ರಿಂದ 10ನೇ ತರಗತಿವರೆಗೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಹೋಬಳಿ ಹಂತದಲ್ಲಿ, ಪಂಚಾಯತಿ ಹಂತದಲ್ಲಿ ನಿಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸಿದ್ರೆ ನಿಮ್ಗೆ ಇಂಜಿನಿಯರಿಂಗ್ ಆಗಿ ಹೋಗ್ಬೇಕಾದ್ರೆ, ಮೆಡಿಕಲ್ ಆಗಲಿ, ಯಾವುದಕ್ಕಾಗ್ಲಿ ಗ್ರಾಮೀಣ ಭಾಗದ ಏನ್ ಉದ್ಯೋಗ ಕೋಟಾ ಇದೆ, ರಿಸರ್ವೇಶನ್ ಇದೆ. ರೂರಲ್ SLC ಹುಡುಗಿ ಇರೋದೇ 8 ದಿನ ಇನ್ನು ಎಕ್ಸಾಮ್ಗೆ. ಅವ್ರ ಅಜ್ಜಿ ನನಗೆ ಸುಳ್ಳು ಹೇಳ್ತಾರೆ, ನಮ್ಮ ಹುಡುಗಿಗೆ ಇಷ್ಟ ಇಲ್ಲ ಸರ್ ಓದಕ್ಕೆ ಅಂತ. ಎಲ್ಲ ಹೆಣ್ಮಕ್ಳಿದ್ದೀರಿ ಕೇಳ್ಕೊಳ್ಳಿ. ಆ ಹುಡುಗಿಗೆ ನೈಜವಾಗಿ ಆಸೆ ಇದೆ ಶಾಲೆಗೆ ಬರಕ್ಕೆ. ಸ್ಪೆಷಲ್ ಕ್ಲಾಸ್ ಮಾಡ್ತಾ ಇದ್ದಾರೆ ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲಿ. ನೀನೇನ್ ಮಾಡಕ್ ಹೋಗ್ತೀಯ ಸ್ಪೆಷಲ್ ಕ್ಲಾಸ್ಗೆ? ಯಾಕೆಂದ್ರೆ ಅವ್ರ ತಾಯಿ ಕಾನ್ವೆಂಟ್ಸ್ಗೆ ಹೋಗ್ತಾರೆ, ಅವ್ರ ಅಪ್ಪ ತೀರೋಗಿದ್ದಾರೆ, ಅವ್ರ ಅಜ್ಜಿ ಜೇನ್ ಬಿಚ್ಚಕ್ ಹೋಗ್ತಾರೆ. ಯಾರಿಗಾದ್ರು ದುಡಿತಾ ಇದ್ದಾರೆ ಅವರು? ಆ ಮಗುಗೆ ಆಸಕ್ತಿ ಇದೆ. ಹೆಣ್ಮಗು SLC ಮಗು 11:30 ಶಾಲೆಗೆ ಬಂತು. ಯಾಕಮ್ಮ ಲೇಟ್ ಆಗಿ ಬಂದೆ ಅದಕ್ಕೆ? ಸರ್ ನಮ್ಮ ಮನೇಲಿ ಹಿಂಗೆ ಸರ್ ನನ್ನ ಬೈತಾರೆ. ಆ ಅಮ್ಮ ಆ ಹುಡುಗಿಗೆ ಬರೆ ಹಾಕಿದ್ದಾರೆ. ಈಗಿನ ಕಾಲದಲ್ಲೂ ನಾವು ಹೆಣ್ಮಕ್ಳಿಗೆ ನಾವು ಇಷ್ಟೊಂದೆಲ್ಲ ವಿಚಾರಗಳನ್ನ ಹೇಳಿದ್ರು ಸಹ ಅವಕಾಶದಿಂದ ವಂಚನೆ ಮಾಡಿದಾಗ ನಮಗ್ ನಾವೇ ದ್ರೋಹ ಮಾಡ್ದಂಗೆ ಆಗ್ತದೆ. ಹಾಗಾಗಿ ಹೆಣ್ಮಕ್ಳಿಗೆ ಶಿಕ್ಷಣವನ್ನು ಕೊಡಿಸಿ, ಆ ಶಾಲಾ ಹಂತದಲ್ಲೇ ಯಾವ ಕ್ಷೇತ್ರ ಟೈಲರಿಂಗ್ ಆಸೆ ಇದೆಯಾ ಟೈಲರಿಂಗ್ ಸೇರಿಸಿ, ಅವ್ನು ಬೇರೆ ಎಲೆಕ್ಟ್ರಿಕಲ್ ಹೋಗ್ತಾನೆ ಅಲ್ಲಿ ಕಳಿಸಿ. ಯಾಕೆಂತ ಹೇಳಿದ್ರೆ ಅವ್ರವ್ರ ಆಸೆಗೆ, ಅವರ ಆಸಕ್ತಿಗೆ, ಅಭಿಕ್ಷಮತೆಗೆ ಅನುಗುಣವಾಗಿ, ಮಕ್ಕಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾವು ಪ್ರೋತ್ಸಾಹ ಕೊಡೋಣ ಅಂತ ಹೇಳ್ತಾ, ಏನು ಕೇಳಿದ್ರೆ ಅಕ್ಕೆಬೋಳ ಕೇಸ ಅಂದ್ರೆ ನಾನು ಅಲ್ಲಿ ನೋಡಲ್ ಆಫೀಸರ್ಸ್ ಇದ್ದೀನಿ SLC ಪರೀಕ್ಷಾ ಕೇಂದ್ರದಲ್ಲಿ. ಒಂದು ಹೆಣ್ಮಗು ಅದು ಓದಿದ್ರೆ ತನ್ನ ಕುಟುಂಬವನ್ನ ಕಟ್ಕೋತದೆ, ತನ್ನ ಸಂಸಾರವನ್ನ ಸಾಕ್ತಾರೆ ಮಗಳು. ಈಗ ಹೆಣ್ಮಗಳು ಅಂದ್ರೆ ಬರೀ ಮನೆ ಕೆಲಸ ಮಾಡ್ಲಿಕ್ಕೆ ಅಲ್ಲ, ಮನೆ ಕೆಲಸನೂ ಮಾಡ್ತಾರೆ, ನಿಮ್ಮ ಸಂಸಾರದ ಸಹಭಾಗಿತ್ವವನ್ನು ಸಹ ಅವರು ವಹಿಸ್ತಾರೆ. ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಆ ಮಗು ಚೆನ್ನಾಗಿ ಓದ್ತದೆ. ಅವ್ರ ಅಜ್ಜಿನೇ ನನಗೆ ಸುಳ್ಳು ಹೇಳ್ತಾರೆ. ಅವ್ರ ಅಜ್ಜಿ ನನಗೆ ಫೋನ್ ಮಾಡಿದೆ ನಾನೇನೆ, ಆ ಅಜ್ಜಿ ಸರ್ ಅವಳಿಗೆ ಇಷ್ಟ ಇಲ್ಲ ಸರ್ ಅಂತಾರೆ. ಹಂಗ ನಾನು ಫೋನ್ ಮಾಡಿದ ಅರ್ಧ ಗಂಟೆಗೆ ಮಗು ಬಂತು ಶಾಲೆಗೆ. ನೋಡಿ, ಇದು ನೈಜವಾಗಿರತಕ್ಕಂಥ ಉದಾಹರಣೆ. ಆ ತರ ಕೇಸಸ್ ಇದೆಲ್ಲೂ ಇಲ್ಲ. ದಯಮಾಡಿ ನಿಮ್ಮ ಮಕ್ಕಳ ಶೈಕ್ಷಣಿಕ ಪ್ರಗತಿಯ ಜೊತೆಗೆ ಮಕ್ಕಳಲ್ಲಿ ಮಾನವೀಯ ಮೌಲ್ಯಗಳನ್ನ ಬೆಳೆಸೋಗೆ ಹಿರಿಯವರು, ಅಜ್ಜಿ ತಾತ ಮನೆಯಲ್ಲಿ ಹಿರಿಯವರಿಗೆ ಗೌರವವನ್ನು ಕೊಡೋದು ಕಲಿಸಿ. ಜೊತೆಗೆ ಎಲ್ಲರ ಜೊತೆ ಕೂಡಿ ಬಾಳ್ತಕ್ಕಂಥದ್ದನ್ನ ನಮ್ಮ ಸರ್ಕಾರಿ ಶಾಲೆಗಳ ಮಕ್ಕಳಲ್ಲಿ ಇದೆ. ಎಲ್ಲಾ ಮಕ್ಕಳ ಜೊತೆ ಬೆರೆತು ಒಟ್ಟಿಗೆ ಊಟ ಮಾಡ್ತಾರೆ, ಒಟ್ಟಿಗೆ ಓಡಾಡ್ತಾರೆ, ಒಟ್ಟಿಗೆ ಆಟ ಪಾಠಗಳನ್ನ ಆಡ್ತಾರೆ. ಆದ್ರೂ ಸಹ ಏಕತಾನತೆ ಇರಬಾರ್ದು, ಮಗುವಿನಲ್ಲಿ ಪ್ರತ್ಯೇಕತಾ ಮೌಲ್ಯ ಬೆಳೆಸಬಾರ್ದು ಅಂತ ಹೇಳ್ತಾ, ಎಲ್ಲ ಪೋಷಕರು ಬಂದಿದ್ದೀರಾ, ನಿಮ್ಮ ಮಕ್ಕಳ ಕಲಿಕೆಯ ಪ್ರಗತಿಯನ್ನು ನೀವು ವೀಕ್ಷಣೆಯನ್ನು ಮಾಡ್ತೀರಾ. ಈ ಕಾರ್ಯಕ್ರಮ ಮಾಡಿದ್ದಾರೆ. ವಿಜ್ಞಾನ ವಸ್ತು ಪ್ರದರ್ಶನ ಇದೆ ನೋಡಿ. ಇಲ್ಲಿ ಯಾವುದೇ ಕ್ಯಾಂಡ್ಲು ಕಚ್ಚಲಿಲ್ಲ, ಏನು ಮಾಡಲಿಲ್ಲ, ಉದ್ಘಾಟನೆಯನ್ನ ಬಹಳ ವೈಜ್ಞಾನಿಕವಾಗಿ ಮಾಡಿದ್ರು. ಯಾವ್ಯಾವ ಕೆಮಿಕಲ್ ಹಾಕ್ತಿರೋ ಮಕ್ಕಳ? ಈಗ 6ನೇ ಸಣ್ಣ ಮಕ್ಳು ಗೊತ್ತಾಗಲ್ಲ. ಈಗ 6, 7 ಇದ್ದೀರಾ? ವಿನೇಗರ್ ಅಂದ್ರೆ ಅದು ಒಂದು ಕೆಮಿಕಲ್ ತಾನೆ. ಅದ್ರ ಜೊತೆ ಏನಾಗ್ತದ್ರೆ? ಸೋಡಾದಲ್ಲಿ ಏನಿರ್ತದೆ? ಸೋಡಾದಲ್ಲಿ ಯಾವ ಅಂಶ ಇರ್ತದಪ್ಪ? ಅಡಿಗೆ ಸೋಡಾನು ಇದೆ. ಇದು ಯಾವ ಸೋಡಾ ಬಳಸಿದ್ರಿ? ಎಸ್ ನೋಡಿ, ಇದನ್ನ ನೀವು ತಿಳ್ಕೋಬೇಕು. ನೀರುಗೆ ಅಣು ಸೂತ್ರ ಗೊತ್ತಲ್ವ ನಿಮ್ಗೆ? ನೀರುದು ಏನು ಅಣು ಸೂತ್ರ? H ಅಂದ್ರೆ ಏನು? O ಅಂದ್ರೆ